ಸೋಲಾರ್ ಪಾರ್ಕ್ ನಿರ್ಮಾಣ ಜಾಗಕ್ಕೆ ತಹಶೀಲ್ದಾರ್ ಮಂಜುನಾಥ್ ದಿಢೀರ್ ಭೇಟಿ. ಆಂಧ್ರ ಮೂಲದ ಸೋಲಾರ್ ಕಂಪನಿ ಮಾಲೀಕತ್ವಕ್ಕೆ ಬಿಸಿ ಮುಟ್ಟಿಸಿದ ತಹಶೀಲ್ದಾರ್ ಮಂಜುನಾಥ್. ಬಡ ರೈತರಿಗೆ ಮಂಕು ಟೋಪಿ ಹಾಕಿರುವ ಮೆಗಾ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಹೌದು ವೀಕ್ಷಕರೇ, ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಹಾಗೂ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 16 ರೈತರ ಜಮೀನು ಗುತ್ತಿಗೆ ಪಡೆದಿರುವ ಆಂಧ್ರ ಮೂಲದ ಮೆಗಾ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನಧಿಕೃತವಾಗಿ ಸೋಲಾರ್ ಪ್ಯಾನೆಲ್ ನಿರ್ಮಾಣಕ್ಕೆ ಮುಂದಾಗಿದೆ. ರೈತರಿಗೆ ಯಾವುದೇ ಅರಿವಿಲ್ಲದೆ ಹಣದ ಆಸೆ ತೋರಿಸಿ ಕನ್ನಡದಲ್ಲಿ ಅಗ್ರಿಮೆಂಟ್ ಮಾಡಿಸದೆ ಇಂಗ್ಲಿಷ್ನಲ್ಲಿ ಅಗ್ರಿಮೆಂಟ್ ಮಾಡಿಸಿದ್ದು, ಅಗ್ರಿಮೆಂಟ್ನಲ್ಲಿ ಏನಿದೆ ಎಂಬುದರ ಮಾಹಿತಿಯೇ ಇಲ್ಲದ ಬಡ ರೈತರಿಂದ 1 ಎಕರೆ ಭೂಮಿಗೆ ವರ್ಷಕ್ಕೆ 40,000ದಂತೆ 28 ವರ್ಷಕ್ಕೆ ರೈತರ ಜಮೀನನ್ನ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಆಂಧ್ರ ಮೂಲದ ಕಂಪನಿ ತಾಲೂಕಿನ ಕಂದಾಯ ಇಲಾಖೆಗಾಗಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಮಾಹಿತಿ ನೀಡದೆ ಸಂಬಂಧಪಟ್ಟ ಇಲಾಖೆಗಳ ಅನುಮತಿಯೂ ಪಡೆಯದೆ ಅನಧಿಕೃತವಾಗಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡುತ್ತಿದ್ದು, ನಕಾಶೆ ರಸ್ತೆ, ಸರ್ಕಾರಿ ಜಾಗ, ವಸತಿ ಯೋಜನೆ ಭೂಮಿಯನ್ನೇ ಕಬ್ಜಾ ಮಾಡಿದೆ. ನಾವು ಸರ್ ಮಲಯ ಹುಲಿಕುಂಟೆ ಗ್ರಾಮದಾಗೆ 2 ಎಕರೆ 5 ಗುಂಟೆ ಜಮೀನು ಅದು. ತಿರ್ಗಾ ಒಳನಹಳ್ಳಿ ಸರ್ವೆ ನಂಬರು 2 ಸರ್ವೆ ನಂಬರು 4, 5 ಅದರಲ್ಲಿ ಅಲ್ಲಿಗೆ 3.5 ಎಕರೆ ನಾವು ಕೊಟ್ಟಿದ್ದೀವಿ ಸರ್. ಅದಕ್ಕೆ ಈಗ 28 ವರ್ಷ ಜಾಸ್ತಿ ಆಗೈತೆ ಅಂತೇಳಿ ನಮಗೆ ಭಯ ಆಗುತ್ತೆ. ವರ್ಷಕ್ಕೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ 40,000. ಎಷ್ಟು ಕೊಟ್ಟಿದ್ದಾರೆ ಈಗ ಎಕರೆಗೆ 40,000. ಎಕರೆ 40,000 ಕೊಟ್ಟಿದ್ದಾರೆ. ಅಮೌಂಟ್ ಕೊಟ್ಟಿದ್ದಾರೆ ಸರ್. ಹಾಂ, ಎಷ್ಟು ಕೊಟ್ಟವ್ರೆ? 40,000 ಕೊಟ್ಟಿದ್ದಾರೆ. 40,000. ಎಷ್ಟು 3.5 ಎಕರೆ ನಿಮ್ಮದು? 3.5 ಎಕರೆ. ಎಷ್ಟು 28 ವರ್ಷ? 28 ವರ್ಷ. ಅದಕ್ಕೆ ಜಾಸ್ತಿ ಲಾಂಗ್ ಆಯ್ತು ಅಂತ ಹೇಳಿ. ಅಲ್ಲ, ಅಗ್ರಿಮೆಂಟ್ ಅಲ್ಲಿ ಏನೈತೆ ಅಂತ ನೋಡಿದಿರಾ? ಇಲ್ಲ ಸರ್, ಇಂಗ್ಲೀಷ್ನಾಗ ಐತೆ. ನನಗೆ ಇಂಗ್ಲೀಷ್ನಲ್ಲಿ ಇತ್ತು, ನೀವು ಸೈನ್ ಹಾಕ್ಬಿಟ್ರಾ? ಹಾಕ್ಬಿಟ್ಟು. ಯಾರು ಮಾಡ್ಕೊಂಡ್ರದ್ದು ಇದು? ಯಾರೋ ಇದ್ರು ಆಂಧ್ರದವರು. ನಿಮ್ದು 3.5 ಎಕರೆ. ಎಷ್ಟು ಎಕರೆ ಹೋಗಿದೆ ಇಲ್ಲ ಟೋಟಲ್? ಎಷ್ಟು ಎಕರೆ ಹೋಗಿದೆ ಅಂತ ಗೊತ್ತಾ? 16-18 ಎಕರೆ. 19 ಎಕರೆ ಹೋಗಿದೆ. ಸರ್ವೆ ನಂಬರ್ ಎಷ್ಟು ನಮ್ಮದ್ರ? ನಿಮ್ಮ ಸರ್ವೆ ನಂಬರ್ ಎಷ್ಟು? ನಮ್ಮದು 28/4-5. ಹುಲಿಕುಂಟೆದ ಅಲ್ಲ, ಒಳನಹಳ್ಳಿ. ಹುಲಿಕುಂಟೆದು 61/2 1 ಎಕರೆ 32 ಗುಂಟೆ. ಈಗ ಅಧಿಕಾರಿಗಳು ಬಂದಿರಲ್ಲ, ತಹಶೀಲ್ದಾರ್ ಅವರು, ಏನಕ್ಕೆ ಬಂದಿದ್ದು? ಅವರು ಅದೇ ಇದನ್ನೆಲ್ಲ ಇದು ಮಾಡೋಕ್ಕೆ ಬಂದಿದ್ದಾರೆ. ಏನಾಗಿತ್ತಂತ? ಏನು ಇದು ಅದೇನೋ ಯಾರೋ ಅರ್ಜಿ ಕೊಟ್ಟ ದಾರಿ ಅಂತ ಅದಕ್ಕೆ ಬಂದಿದ್ದಾರೆ. ದಾರಿ ಇತ್ತಲ್ವಾ? ಮೊದಲು ಸೈಡ್ ದಾರಿ ಇತ್ತಂತೆ ಸರ್. ರಸ್ತೆ ಜಾಸ್ತಿ ದೊಡ್ಡ ದಾರಿ ಆಗೋದ್ರಿ. ಒಬ್ರು ಓಡಾಡೋ ದಾರಿ ಸರ್, ಒಬ್ರು ಓಡಾಡೋ ದಾರಿ. ಈಗ ಪ್ರತಿ ವರ್ಷ 40,000 ರೂಪಾಯಿ ಕೊಡ್ತೀವಿ ಎಕರೆಗೆ ಅಂತ ಹೇಳಿದ್ರ? ಸರಿ, ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಯ್ಯ ಸರ್. ಯಾವ ಊರು? ಹುಲಿಕುಂಟೆ ಸರ್. ಅಲ್ಲಿಯ ರೈತರೊಬ್ಬರು ಮಾತನಾಡಿ, ಹೊಲವನಹಳ್ಳಿಯಿಂದ ಹುಲಿಕುಂಟೆಯವರೆಗೆ ಸೋಲಾರ್ ಪ್ಯಾನೆಲ್ ನಿರ್ಮಾಣ ಮಾಡುತ್ತಿದ್ದು, ನಕಾಶೆ ರಸ್ತೆ ಬಿಟ್ಟಿಲ್ಲ. ನಮಗೆ ನಮ್ಮ ಜಮೀನಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ದಯಮಾಡಿ ನಮಗೆ ನಕಾಶೆ ರಸ್ತೆ ಬಿಡಿಸಿಕೊಡಿ ಎಂದು ಬಡ ರೈತರು ತಹಶೀಲ್ದಾರ್ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮಗೆ ನಕಾಶೆ ದಾರಿ ಬಿಡಿಸ್ಕೊಡ್ಬೇಕು ಸರ್. ಇಲ್ಲಿ ಬಂದಾಗ ಎಲ್ಲರೂ ಕಲ್ಲು ಮುಗಿದು ಬೇಲಿ ಎಲ್ಲ ಆಗ್ತಾರೆ. ಒಳನ ಇದು ಹುಲಿಕುಂಟೆ ಪಂಚಾಯತಿ ತಗೊಂಡು ಹಿಡಿದು ಸೊಣಹಳ್ಳಿ ಊರ್ಗಾನ ನಕಾಶೆ ದಾರಿ ಇದೆ ಸರ್. ನಮಗೆ ಬಿಡಿಸ್ಕೊಂಡು ಕೊಟ್ಟಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಎಲ್ಲರೂ ನಮ್ಮಲ್ಲಿ ತಗೋಬೇಡ ದನಕರ ಹೊಡೆಯೋಕ್ಕಾಗಲ್ಲ. ಒಂದು ರಾಗಿ ತೆನೆ ಕೊಯ್ದು ಒಂದು ಕಳೆ ಗಿಡ ಕಿತ್ಕೊಂಡು ಎಲ್ಲ ತಲೆ ಮೇಲೆ ಎತ್ಕೊಂಡು ಬದಿ ಮೇಲೆ ಹೋಗ್ಬೇಕು. ಅಲ್ಲಿ ಬಾವಿ ಬಿದ್ದು ಎದ್ದು ಆಗೋದಿಲ್ಲ. ರಾತ್ರಿ ಹೊತ್ತು ಹುಳ ಉಂಟ್ರೆ ಭಯ. ನಮಗೆ ನಕಾಶೆ ದಾರಿ ಅದು ಬಿಡಿಸ್ಕೊಡ್ಲಿ. ಈಗ ರಸ್ತೆ ಏನು ಮಾಡ್ಕೊಂಡಿದ್ದಾರೆ ಅವರು? ಯಾರು ಸರ್? ಈಗ ನಕಾಶೆ ರಸ್ತೆ ಏನಾಗಿದೆ ಇಲ್ಲಿಗ? ಎಲ್ಲ ಸೋಲಾರ್ ಹಾಕೊಂಡಾರ ಸರ್. ಸೋಲಾರ್ ಹಾಕೊಂಡ್ಬಿಟ್ಟಾರ ಸರ್. ಬಿಡ್ತಾ ಇಲ್ಲ ಸರ್. ನಮ್ಮ ಜಮೀನು ಹಾಕೋಣದೆ ಅಂತ ಹೇಳಿ ಹಾಕೊಂಡಾರ ಸರ್. ಯಾರು? ಇವ್ರು ಹೊಲ್ದವ್ರು ಸರ್. ಹೊಲ್ದವ್ರೆಲ್ಲ 2 ಎಕರೆ 1 ಎಕರೆ 5 ಎಕರೆ 3 ಎಕರೆ ಹಿಂಗೆಲ್ಲ ಅವ್ರು ಹಾಕೊಂಡವ್ರೆ. ನಮಗೆ ಮೊದಲು ಗುಡ್ಡಿಗೆ ಗೋಮಾಳಕ್ಕೆ ನಮಗೆ ದಾರಿ ಬಿಡಿಸ್ಕೊಡ್ಲೇಬೇಕು ಸರ್. ಕೊಟ್ಟಿದ್ವಿ ಸರ್. ತಹಶೀಲ್ದಾರ್ ಕೊಟ್ಟಿದ್ದೀವಿ ಸರ್. ಇವತ್ತು ಬಂದಿದ್ದಾರೆ ತಹಶೀಲ್ದಾರ್ ಬಿಡಿಸ್ಕೊಡ್ತಿದಾರಲ್ಲ? ಬಂದವ್ರೆ. ಅದೇನಾಯ್ತು ಅಂತ ಇದು ಮಾಡ್ಕೊಡಿ ಸರ್.
ಕುರಿ ದನ ನಿಮ್ದು ಜಮೀನು ಹೋಗಿದೆಯಾ ಅದರಲ್ಲಿ? ಇಲ್ಲ ಸರ್, ನಾವು ಮುಂದೆ ಕೇಳಿದ್ರೆ ನಾವು ಕೊಡಲ್ಲ ಸರ್. ಕೊಡಲ್ಲ ಅಂದ್ರೆ ಹಾಂ ಕೊಡ್ರಿ ಇಲ್ಲ, ನಾವು ಕೊಡಲ್ಲ. ದನ ಕರ ಮೇದ್ರೆ ಪರವಾಗಿಲ್ಲ, ನಾವು ಕೊಡಲ್ಲ ಜಮೀನು ಸರ್. ಎಷ್ಟೆಷ್ಟು ಏನೇನಾಗಿದೆ ಅಂತ ಏನಾದ್ರು ಮಾಹಿತಿ ಇದೆಯಾ? ಸುತ್ತುಪಡಿಸಿ ಎಲ್ಲ ಒತ್ತುವರಿ ಮಾಡಿಬಿಟ್ಟು ಹೊಲ ಮಾಡ್ಕೊಂಡ್ಬಿಟ್ಟಾರ ಸರ್. ಹಾಂ ಬೇಜಾನ್ ಗೋಮಾಳ ಒತ್ತುವರಿ ಮಾಡಿಬಿಟ್ಟು ಎಲ್ಲ ಸೋಲಾರ್ ಹಾಕೊಂಡ್ಬಿಟ್ಟಾರ ಸರ್. ಅವ್ರ ಜಮೀನು ಒಂದು ಭಾಗ ಆದ್ರೆ 3 ಭಾಗ ಗೋಮಾಳ ಮಾಡ್ಯಾರ ಸರ್. ಕೇಳಿದ್ರು ಬಿಡ್ತಾರೆ ನಮ್ಮ ಹೊಲ ಕೇಳಕ್ಕೆ ನೀನೇ ಅವರು ಅಂತಾರೆ ಸರ್. ಎಲ್ಲ ಒತ್ತುವರಿಗಳು ಬೇಜಾನ್ ಮಾಡಕ್ಕೆ ಸರ್. ಅಕ್ಕಪಕ್ಕ ಜಮೀನು ಒತ್ತುವರಿ ಹೌದು ಸರ್. ಗುಟ್ಟೆ ಗೋಮಾಳ ಎಲ್ಲ ಒತ್ತುವರಿ ಆಗಿದೆ ಸರ್. ಬಿಡ್ತಾ ಇಲ್ಲ ಸರ್ ನಮ್ಮನ್ನ. ನಾವು ಓದಿಲ್ಲ ಬರ್ತಿಲ್ಲ ನಮ್ಮ ಮೈಬರು ಸರ್. ನಮ್ದು ಒತ್ತುವರಿ ಮಾಡ್ಯಾರ ಸರ್. ನಿಮ್ಮ ಜಮೀನು ಒತ್ತುವರಿ ಆಗಿದೆಯಾ? ಮಾಡ್ಯಾರ ಸರ್. ಈ ಹೊಲ್ದಾರೆ ಮಾಡ್ಯಾರ ಸರ್. ಈ ಜನ ಒಂದು ಇಷ್ಟಕ್ಕೆ 5 ಕುಂಟೆನೇನೋ ಆಗೈತೆ. ಹಿಂಗೆ ಒಂದು 10 ಅಡಿ 15 ಅಡಿ ಬರುತ್ತೆ. 10-15 ಅಡಿ. ನಿಮ್ಮ ಹೆಸರು? ಮಾಲಿಂಗಯ್ಯ ಸರ್. ಯಾವ ಊರು? ಸೊಣ್ಣನಹಳ್ಳಿ ಸರ್. ಆಂಧ್ರ ಮೂಲದ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಂಬಂಧಪಟ್ಟ ಇಲಾಖೆಗಳ ಅನುಮತಿ ಪಡೆಯದೆ ಅನಧಿಕೃತವಾಗಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡುತ್ತಿದ್ದು, ವಿಷಯ ತಿಳಿದ ತಹಶೀಲ್ದಾರ್ ಮಂಜುನಾಥ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೋಲಾರ್ ಕಂಪನಿ ಮಾಲೀಕನಿಗೆ ಖುದ್ದು ತಹಶೀಲ್ದಾರ್ ಅವರೇ ಫೋನ್ ಮಾಡಿದ್ರೂ ಸಹ ಸ್ಥಳಕ್ಕೆ ಬಾರದೆ ಅಸಡ್ಡೆ ತೋರಿದ್ದಾರೆ. ನಮಸ್ಕಾರ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಮತ್ತು ಕಸ್ಬಾ ಹೋಬಳಿ ಬಾರ್ಡ್ರಲ್ಲಿ ಇರ್ತಕ್ಕಂಥ ಹುಲಿಕುಂಟೆ ಮತ್ತು ಸೊನ್ನೆನಹಳ್ಳಿ ಗ್ರಾಮದ ಗಡಿ ಭಾಗದಲ್ಲಿ ನಾವು ಕಾರ್ಮಿಕ ಮಕ್ಕಳ ಹಾಸ್ಟೆಲ್ಗೋಸ್ಕರ ಸ್ಥಳವನ್ನು ನಿಗದಿ ಮಾಡಿದ್ವಿ. ಆ ಸ್ಥಳ ಪರಿಶೀಲನೆಗಾಗಿ ನಾನು ಬಂದಿದ್ದೆ. ಪಕ್ಕದಲ್ಲಿನೇ ಸೊನ್ನೆನಹಳ್ಳಿ ಗ್ರಾಮ ಮತ್ತು ಹುಲಿಕುಂಟೆ ಗ್ರಾಮದ ಗಡಿ ಭಾಗದಲ್ಲಿ ಸೊನ್ನೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28, 29, 30 ಮತ್ತು 52 ಮತ್ತು ಹುಲಿಕುಂಟೆ ಗ್ರಾಮದ ಸರ್ವೆ ನಂಬರ್ 60ರ ಭಾಗದಲ್ಲಿ ಇಲ್ಲೆಲ್ಲ ಸೋಲಾರ್ ಪಾರ್ಕ್ ಮಾಡೋದಕ್ಕೆ ಇದು ಮಾಡಿದ್ದಾರೆ. ಗ್ರಾಮಸ್ಥರು ಕೂಡ ಈ ನಿಟ್ಟಿನಲ್ಲಿ ಕಾಲ್ದಾರಿಯನ್ನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ದೂರನ್ನು ನೀಡಿದ ಮೇರೆಗೆ ನಾವು JCBಯಿಂದ ಈಗ ಕೆಲವೊಂದು ಅಲ್ಲಿ ದಾರಿ ಮೇಲ್ನೋಟಕ್ಕೆ ಯಾವುದು ಇದು ಬರುತ್ತೆ ಅದನ್ನು ತೆರವು ಮಾಡಿದ್ದೀವಿ. ಅದನ್ನು ಕೂಡ ಅವರು ಈಗ ಟೈಮ್ ಕೇಳಿದ್ದಾರೆ. ಟೈಮ್ ಕೇಳಿಕೊಂಡು ಯಾವುದು ದಾರಿಯಲ್ಲಿ ಬರುತ್ತೆ ಅದು ಬಿಟ್ಟುಕೊಡ್ತೀವಿ ಅಂತಲೂ ಕೂಡ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನೂ ಅವರು ಯಾರು ಸಂಬಂಧಪಟ್ಟ ಮೇಲಧಿಕಾರಿಗಳು ಯಾರೂ ಬಂದಿಲ್ಲ. ಅದನ್ನು ನೋಡಿ ಈಗ ಅವರು ತೆರವು ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ. ಸರ್, ರೈತರದ್ದು ಒಂದು ಅಗ್ರಿಮೆಂಟ್ ಅಂತ ಹಾಕಿದ್ದಾರೆ ಸರ್, 28 ವರ್ಷಗಳ ಅಗ್ರಿಮೆಂಟ್ ಅಂತ ಹಾಕಿದ್ದಾರೆ. ಅದು ಯಾವುದೂ ಕೂಡ ಕನ್ನಡದಲ್ಲಿಲ್ಲ. ರೈತರು ಅಮಾಯಕರ. ನಮಸ್ಕಾರ. ಈಗ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಮತ್ತು ಕಸ್ಬಾ ಹೋಬಳಿ ಬಾರ್ಡ್ರಲ್ಲಿ ಇರ್ತಕ್ಕಂಥ ಹುಲಿಕುಂಟೆ ಮತ್ತು ಸೊನ್ನೆನಹಳ್ಳಿ ಗ್ರಾಮದ ಗಡಿ ಭಾಗದಲ್ಲಿ ನಾವು ಕಾರ್ಮಿಕ ಮಕ್ಕಳ ಹಾಸ್ಟೆಲ್ಗೋಸ್ಕರ ಸ್ಥಳವನ್ನು ನಿಗದಿ ಮಾಡಿದ್ವಿ. ಆ ಸ್ಥಳ ಪರಿಶೀಲನೆಗಾಗಿ ನಾನು ಬಂದಿದ್ದೆ. ಪಕ್ಕದಲ್ಲಿನೇ ಸೊನ್ನೆನಹಳ್ಳಿ ಗ್ರಾಮ ಮತ್ತು ಹುಲಿಕುಂಟೆ ಗ್ರಾಮದ ಗಡಿ ಭಾಗದಲ್ಲಿ ಸೊನ್ನೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28, 20 ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಅನುಮತಿ ಪಡೆದು ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನ ತೆರವುಗೊಳಿಸಿ ರೈತರಿಗೆ ಸರಿಯಾದ ಮಾಹಿತಿ ನೀಡಿ ನಂತರ ಕೆಲಸ ಮುಂದುವರಿಸುವಂತೆ ತಿಳಿಸಿದ ತಹಶೀಲ್ದಾರ್ ಮಂಜುನಾಥ್ ಅವರು ಸೋಲಾರ್ ಕಂಪನಿಗೆ ತಕ್ಷಣದಿಂದಲೇ ಕೆಲಸವನ್ನ ನಿಲ್ಲಿಸುವಂತೆ ಖಡಕ್ ಸೂಚನೆ ಹೊರಡಿಸಿದ್ದಾರೆ.